ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ರವಿ ಮಲ್ಲಾರ್ದ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹೆಮ್ಮೆಯ ಪ್ರೀತಿಯ ಕನ್ನಡಿಗ ರವಿ. ಈ ವಿಡಿಯೋದಲ್ಲಿ ನಮ್ಮ ವಿಲೇಜ್ ಸ್ಟೈಲ್ ಮಟನ್ ಫ್ರೈ ಆ್ಯಂಡ್ ಮಟನ್ ಸಾಂಬಾರನ್ನ ಹೇಗೆ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಕಟ್ ಮಾಡಿರೋ ಮಟನ್ ಪೀಸಸ್ನ ಒಂದು ಸ್ವಲ್ಪ ಹೀಟ್ ಮಾಡಿರೋ ಒಂದು ಬೋಗಾನಿಗೆ ಹಾಕ್ಕೊಡ್ತಾ ಇದ್ವಿ. ಹಾಕ್ಕೊಂಡಾದ್ಮೇಲೆ ಅದೇನು ಪೀಸಸ್ಸು ಅಂಟ್ಕೊಂಡಿರುತ್ತಲ್ಲ ಕಟ್ ಮಾಡಿರೋದನ್ನು, ಅದು ಒಂದೊಂದೇ ಪೀಸಸ್ಸು ಬಿಡಬೇಕು. ಬಿಡೋದಕ್ಕೋಸ್ಕರ ನಾವು ಈಗ ಹೀಟ್ ಮಾಡಿ, ಅಂದರೆ ನಾವು ಇದಕ್ಕೆ ನೀರು ಹಾಕ್ತಾಯಿಲ್ಲ, ಹೀಗೆ ಹೀಟ್ ಮಾಡೋದ್ರಿಂದ ಅದು ಏನು ಮರಿ ಬದುಕಿದ್ದಾಗ ನೀರು ಕುಡಿದಿರುತ್ತಲ್ಲ, ಆ ನೀರಿನ ಅಂಶ ಮಾಂಸದಲ್ಲಿರುತ್ತಲ್ಲ, ಆ ಮಾಂಸದಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಅದೇ ಫ್ರೈ ಆಗಬೇಕು. ಆ ಥರ ಮಾಡ್ತಾಯಿದ್ವಿ. ಹೆಂಗೆ ಮಾಡ್ತೀವಿ ಅಂತ ನೋಡಿ, ಒಂದೊಂದು ಸ್ಟೆಪ್ನ ಹೇಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಈಗೇನು ಹೆಂಗಿತ್ತು ನೋಡಿ ಮಟನ್ ಪೀಸಸ್, ಹೇಗೆ ನೋಡಿ ಹೀಗೆ ಹೊಗೆ ಬರೋ ಹಾಗೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಬಂದ ಮೇಲೆ ನೋಡಿ ಪೀಸಸ್ ಹೆಂಗೆ ಒಂದೊಂದು ಸಪ್ರೇಟ್ ಆಗ್ತಾಯಿದೆ ಅಂತ. ಇದರಿಂದ ಎಲ್ಬು ಚೆನ್ನಾಗಿ ಬೇಯುತ್ತೆ, ನಾಲ್ಗೆ ರುಚಿ ಚೆನ್ನಾಗಿ ಬರುತ್ತೆ. ಹೀಗೆ ನೀರು ಸಾಕಾಗಲಿಲ್ಲ, ಸ್ಟೀಮ್ ಬಂದಿರೋದನ್ನು ನೀವು ಅಂತ ಅದಾದಮೇಲೆ ಇದಕ್ಕೆ ಸ್ವಲ್ಪ ರುಚಿನ ಆ್ಯಡ್ ಮಾಡಿ, ಅಂದರೆ ಉಪ್ಪನ್ನು ಹಾಕಿದ ಮೇಲೆ ಅದು ನೀರು ಚೆನ್ನಾಗಿ ಬಿಡುತ್ತೆ. ಆವಾಗ ಪೀಸು ಇನ್ನೂ ಚೆನ್ನಾಗಿ ಬೇಯುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ನಾವು ರೆಡಿ ಮಾಡ್ತಿರೋ ಈ ಮಟನ್ ಫ್ರೈ ಸುಕ್ಕಾಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀವಿ. ಯಾಕಂದರೆ ಒಗ್ಗರಣೆ ಟೈಮಲ್ಲಿ ಅರಿಶಿನ ಹಾಕಿದರೆ ಅದು ಸರಿಯಾಗಿ ಮಟನ್ ಫ್ರೈಗೆ ಹತ್ಕೊಳ್ಳಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಉಕ್ಕುರ್ಸಿಟ್ಕೋತಾ ಇದ್ವಿ. ಈ ಥರ ಉಕ್ಕುರ್ಸಿಟ್ಕೊಂಡು ನೀವು ಮರುದಿನೂ ಮಾಡ್ಕೊಂಡು ತಿನ್ಬೋದು ಮಟನ್ ಫ್ರೈನ, ಆಗಿಂದಾಗದೂ ಮಾಡ್ಬೋದು. ಈಗ ರೆಡಿಯಾಗಿರೋ ಮಟನ್ ಸುಕ್ಕನ ಒಂಥರ ಸೈಡಿಗೆ ಹಾಕ್ಕೋತಾ ಇದ್ವಿ. ಸೈಡಿಗೆ ಹಾಕೊಂಡ್ಮೇಲೆ ಈಗ ಮಟನ್ ಫ್ರೈ ಮಾಡೋದಕ್ಕೆ ಏನು ಒಗ್ಗರಣೆ ಬೇಕಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನೀವು ನೋಡ್ತಾ ಇರ್ಬೋದು, ನಮ್ಮ ಮಟನ್ ಸುಕ್ಕ ಫ್ರೈಗೆ ರೆಡಿಯಾಗಿರೋ ಒಗ್ಗರಣೆಗೆ ಎಣ್ಣೆನ ಸುರ್ಕೋತಾ ಇದ್ವಿ. ಎಣ್ಣೆನ ಸುರ್ಕೊಂಡಾದ್ಮೇಲೆ ಎಣ್ಣೆ ಕಾದಿದೆಯಲ್ಲ ಅನ್ನೋದು ನೋಡೋದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಚೆಕ್ ಮಾಡಿ, ಅದಾದಮೇಲೆ ಅದಕ್ಕೆ ಈರುಳ್ಳಿನ ಹಾಕಿ, ಈರುಳ್ಳಿನ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಿದಾದಮೇಲೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಅಂದರೆ ಜಜ್ಜಿರೋ ಬೆಳ್ಳುಳ್ಳಿನ ಹಾಕೋತಾ ಇದ್ವಿ. ಈರುಳ್ಳಿ ಇದೆ, ಸ್ವಲ್ಪ ಬೆಳ್ಳುಳ್ಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ, ಆದರೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಬಾರ್ದು, ಬೆಳ್ಳುಳ್ಳಿನೇ ಹಾಕಬೇಕು ಸ್ವಲ್ಪ ಜಜ್ಜಿ. ಅದಾದಮೇಲೆ ಈಗ ರೆಡಿ ಮಾಡಿರೋ ನಮ್ಮ ಮಟನ್ ಸುಕ್ಕ ಪೀಸಸ್ನ ಮಟನ್ ಫ್ರೈಗೆ ಹಾಕ್ತಾಯಿದ್ವಿ. ಖಾರ ಉಪ್ಪ ಹಾಕಿಲ್ಲ ಅಂತ ಕೇಳಬೇಡಿ. ಈಗ ಅದಕ್ಕೋಸ್ಕರ ಅರಿಶಿನ ಮಿಕ್ಸ್ ಆಗಲ್ಲ ಅಂತ ಅರಿಶಿನ ಮೊದಲು ಹಾಕ್ಕೊಂಡಿದ್ವಿ. ಈಗ ಇದನ್ನು ಈರುಳ್ಳಿ ಪೀಸಸ್ಸು ಅದಕ್ಕೆ ಟೇಸ್ಟ್ ಬರಬೇಕಲ್ಲ, ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಟನ್ ಮಸಾಲ ಮನೆಯಲ್ಲೇ ರೆಡಿ ಮಾಡಿರೋದು ಮತ್ತು ಧನಿಯಾ ಪೌಡರ್ನ ಹಾಕಿ ಇದನ್ನು ಮಾಡ್ತಾಯಿದ್ವಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಮತ್ತು ರುಚಿ ನೀವು ಆಗಳೇ ಆಲ್ರೆಡಿ ಹಾಕಿರ್ತೀವಲ್ಲ, ಇನ್ನೂ ಬೇಕಾದ್ರೆ ನಿಮ್ಮೊಂದಿಗೆ ಚೆಕ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೋದು. ಈಗ ನೋಡ್ತಾ ಇರ್ಬೋದು ನಮ್ಮ ಮಟನ್ ಫ್ರೈ ಹೆಂಗೆ ರೆಡಿ ಆಗ್ತಿದೆ ಅಂತ. ಇದಕ್ಕೆ ನೀವು ಕೊಬ್ಬರಿಯನ್ನು ಒಟ್ಟೆ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಬೇಕಾದ್ರೆ ಸ್ವಲ್ಪ ತಿಕ್ ಬರಬೇಕಂತ ಹೇಳಿ ನಿಮ್ಮ ಮಟನ್ ಫ್ರೈನ ಸ್ವಲ್ಪ ಕೊಬ್ಬರಿನ ಹಾಕ್ಕೊಳ್ಳಿ. ಆದರೆ ಆ ಕೊಬ್ಬರಿ ಹಾಕಿರ್ತಲ್ಲ ಅದರಲ್ಲಿ ಟೊಮೆಟೋನ ಮಿಕ್ಸ್ ಇಟ್ಕೋಬೇಡ್ರಿ. ಬೇಕಾದ್ರೆ ನಿಮ್ಗೆ ಬೇಕಾದಷ್ಟು ಹುಳಿಗೆ ಹುಣಸೆಯನ್ನು ಯೂಸ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಸ್ವೀಟ್ ಖಾರ ಆಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಟೊಮೆಟೊನ ಹಾಕ್ಕೊಂಡಿದ್ರೆ ಸ್ವಲ್ಪ ಸ್ವೀಟ್ ಆಗುತ್ತೆ ಅಂತ. ಹುಳಿಗೋಸ್ಕರ ನೀವು ಹುಣಸೆಯನ್ನು ಯೂಸ್ ಮಾಡ್ಕೊಳ್ಳಿ. ಈ ಸುಕ್ಕ ಪೀಸಸ್ ರೆಡಿಯಾಗಿರೋದಲ್ಲ, ಕೆಲವೊಂದು ಮರಿ ಇದು ಇರುತ್ತಲ್ಲ ಸುಕ್ಕ ಪೀಸಸ್ ರೆಡಿ ಮಾಡಿರೋದು, ಪೀಸಸ್ಸು ಸ್ವಲ್ಪ ಕಬ್ಬಿರುತ್ತೆ. ಆವಾಗ ನೀರನ್ನು ಹಾಕ್ಕೊಳ್ಳಿ. ನಿಮ್ಗೆ ಈಗ ನೀರು ಹಾಕಿದ್ದೀವಲ್ಲ ನಾವು ಸುಕ್ಕಕ್ಕೆ, ಅದಕ್ಕೋಸ್ಕರ ಆ ಸುಕ್ಕ ಸರಿಯಾಗಿ ರುಚಿ ಕೊಡಬೇಕಂತ ಹೇಳಿ ಸ್ವಲ್ಪ ಕಾಟ್ವಾ ಅಂದರೆ ಗರಂ ಮಸಾಲನ ಆ್ಯಡ್ ಮಾಡ್ತಾಯಿದ್ವಿ. ಇದರಿಂದ ಎಕ್ಸ್ಟ್ರಾ ನೀರು ಏನು ಹಾಕಿದ್ವಲ್ಲ ಅದು ಚಿಕನ್ ಪೀಸಸ್ಗೆ
ಒಂಥರ ಇನ್ನೊಂದು ಥರ ಟೇಸ್ಟ್ ಕೊಡುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ನನಗೆ. ಈಗ ರೆಡಿಯಾಗಿರೋ ಈ ಮಟನ್ ಫ್ರೈಗೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವೆಲ್ಲ ಪೀಸಸ್ಸು ಹೆಂಗೆ ಬಿಡ್ತಾ ಇದೆ ಅಂತ. ಈಗ ಇದು ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ನಮ್ಮ ಕಡೆ ಯಾವ ವಿಧಾನ ಮಾಡ್ತೀವಿ ಅಂದರೆ, ಒಂದು ಎಲ್ಲ ಬಿದ್ದದ ಪೀಸನ್ನು ಎತ್ಕೊಂಡು ಖಾರ ಉಪ್ಪ ಏನು ಬೇಕಾದ ಚೆಕ್ ಮಾಡಿಕೊಂಡು ಆ ಪೀಸಲ್ಲಿ ಎಲಿಬಿಗೆ ಹತ್ತಿರುತ್ತಲ್ಲ ಅದು ಮಾಂಸ, ಅದು ಬಿಡಬೇಕು. ಬಿಟ್ಟಿದೆ ಅಂದರೆ ನಮ್ಮ ರೆಡಿ ಇದೆ ಅಂತ ಅರ್ಥ ನಮ್ಮ ಮಟನ್ ಫ್ರೈ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಉದುರಿಸಿ ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಇದನ್ನು ಹೊರಗಡೆ ತೆಗೆದು ಇದೇ ಬೋಗಣಿಯಲ್ಲೇ ಸಾಂಬಾರು ಮಾಡೋಣ. ಸಾಂಬಾರು ಮಾಡೋದಕ್ಕಿಂತ ಹೆಂಗಿದೆ ಪ್ರೊಸೀಸರು ನೋಡ್ಕೊಂಬನ್ನಿ. ಮಟನ್ ಫ್ರೈನ ಹೆಂಗೆ ನಾವು ಮಾಡಿದ್ದೀವಿ ಅನ್ನೋದನ್ನು ಸ್ವಲ್ಪ ವಿಜುವಲೈಸೇಷನ್ ಮಾಡ್ಕೊಳ್ಳೋಣ. ಸರ್ವ್ ಟು ಪೀಪಲ್ಸ್. ಈಗ ಮಟನ್ ಫ್ರೈ ಮುಗೀತು. ಈಗ ಮಟನ್ ಸಾಂಬಾರು ಮಾಡೋಣ. ಮಟನ್ ಸಾಂಬಾರು ಮಾಡೋದಕ್ಕೆ ಸ್ಟಾರ್ಟಿಂಗು ಸ್ವಲ್ಪ ಬಾಣಲೆನ ಹೀಟ್ ಮಾಡಿಕೊಂಡು, ಇದಕ್ಕೆ ಎಣ್ಣೆ ಏನೂ ಹಾಕಿಲ್ಲ. ಏನು ನಮ್ಮ ಮಟನ್ ಮಾಡೋದಕ್ಕೆ ಮೇಕೆ ಇರುತ್ತಲ್ಲ, ಆ ಮೇಕೆ ಒಳಗಡೆ ಹೊಟ್ಟೆಯಲ್ಲಿರುತ್ತಲ್ಲ ಸಣ್ಣ ಕರಳು ದೊಡ್ಡ ಕರಳು ನಮಗೆ ಅದು ಹೆಂಗಿರುತ್ತಲ್ಲ ಆ ಥರ ಅದಕ್ಕೆ ನಾವು ಸೊಕ್ಕು ಅಂತೀವಿ. ಅಂದರೆ ಎಲ್ಲ ಮಾಂಸ ತಿಂದಿರೋ ಆಹಾರ ಅಲ್ಲಿ ಹೋಗಿ ಪಚನ ಆಗ್ತಿರುತ್ತಲ್ಲ, ಅದಕ್ಕೋಸ್ಕರ ಅದು ಎಣ್ಣೆ ಅಂಶ ಇರುತ್ತೆ. ಎಣ್ಣೆ ಅಂಶ ಯಾಕಪ್ಪ ಇರುತ್ತಂದರೆ ಅದರಲ್ಲೇ ಕೊಬ್ಬು ಎಲ್ಲ ಸಂಗ್ರಹ ಆಗಿರುತ್ತೆ. ಆ ಕೊಬ್ಬಿನ ಅಂಶ ಇರುವ ಎಣ್ಣೆ ಬಿಡಬೇಕಲ್ಲ, ಅದಕ್ಕೋಸ್ಕರ ಈ ಥರ ಫ್ರೈ ಮಾಡ್ಕೋಬೇಕು. ಇದನ್ನೇ ಯಾವ ಥರ ಫ್ರೈ ಮಾಡಬೇಕಂದ್ರೆ, ಅವು ಪೀಸಸ್ಸಿನ ಚಬ್ಬಿ ಅಂದರೆ ಒಂಥರ ಚ್ವಿಂಗಮ್ ಟೈಪು ರಬ್ಬರ್ ಥರ ಇರುತ್ತಲ್ಲ, ಆ ರಬ್ಬರ್ ಥರ ಇರೋದನ್ನು ಕಡಿದ್ರೆ ಒಂದು ಹಲ್ವಾ ತಿಂತೀವಲ್ಲ ಆ ಥರ ಬರೋ ಹಾಗೆ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಮಾಡ್ಕೊಂಡು ಬಂದಮೇಲೆ ಆ ಬಂದಿರೋ ಎಣ್ಣೆಯಲ್ಲಿ ನಿಮ್ಮದು ಸ್ವಲ್ಪ ಸಾಂಬಾರಿದ್ದರೆ ಅದು ಏನು ಎಣ್ಣೆನೇ ಹಾಕದೇ ಮಟನ್ ಸಾಂಬಾರನ್ನ ರೆಡಿ ಮಾಡ್ಬೋದು. ಈಗ ನಮಗೆ ಪೀಸಸ್ಸು ರೆಡಿಯಾಗಿದೆ, ನೋಡ್ತಾ ಇರ್ಬೋದು ನೀವು. ಅವು ಹಾಕಿದಾಗ ಯಾವ ಥರ ಇದ್ದು ಈಗ ಯಾವ ಥರ ಆಗಿದೆ ಅಂತ. ಇದಕ್ಕೆ ನಾವು ಈಗ ಸ್ವಲ್ಪ ಎಣ್ಣೆನ ನಮಗೆ ಎಕ್ಸ್ಟ್ರಾ ಎಣ್ಣೆ ಬೇಕಾಗಿತ್ತು, ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀವಿ. ಎಣ್ಣೆನೇ ಹಾಕ್ಕೊಂಡಾದಮೇಲೆ ಸ್ವಲ್ಪ ಈರುಳ್ಳಿ ಬೇಕಾಗುತ್ತಲ್ಲ ಸಾಂಬಾರಿಗೆ ರುಚಿ ಬೇಕಂತ ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀವಿ. ಈಗ ಹಾಕಿರೋ ಈರುಳ್ಳಿನ ಇಲ್ಲಿ ಹಾಗೆ ಹೆಂಗೆ ಫ್ರೈಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಮಾಡಿದ್ವ ಹಾಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಮಾಡಿದ್ಮೇಲೆ ಇನ್ನೂ ಹೊಟ್ಟೆಯಲ್ಲಿರೋ ಪೀಸಸ್ ಇರುತ್ತಲ್ಲ ಕಲೀಜ ಮತ್ತು ಈಗ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ನೋಡಿದರೆ ನೀವು ಇನ್ನೇಗೆ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ಜಜ್ಜಿರೋ ಬೆಳ್ಳುಳ್ಳಿನ ಹಾಕೋಬೇಕು. ಸ್ವಲ್ಪ ಸಾಂಬಾರಿಗೆ ರುಚಿ ಬರುತ್ತೆ ಅಂತ, ಸಾಂಬಾರು ಕೆಡದೇ ಇರಲಿ ಅಂತ ಸ್ವಲ್ಪ. ಈಗ ಉಳಿದಿರೋ ಹೊಟ್ಟೆಯಲ್ಲಿ ಇನ್ನೂ ಎಕ್ಸ್ಟ್ರಾ ಪೀಸ್ ಉಳಿದಿರುತ್ತಲ್ಲ, ಹಾರ್ಟು ಎಕ್ರುತ್ತು ಅದನ್ನೆಲ್ಲ ಸಾಂಬಾರು ಹಾಕ್ತಾಯಿದ್ವಿ. ನಮ್ಮ ಮಟನ್ ಸಾಂಬಾರು ಚೆನ್ನಾಗಿ ರುಚಿ ಬರಬೇಕು, ಮಟನ್ ಅದು ಫ್ಲೇವರ್ಸ್ ಇರುತ್ತಲ್ಲ ಸಾಂಬಾರ್ದು ಅದು ಬರಬೇಕಂದ್ರೆ ಹೊಟ್ಟೆಯಲ್ಲಿ ಏನಿರುತ್ತಲ್ಲ ಆ ಐಟಮ್ಸ್ನೆಲ್ಲ ಸಾಂಬಾರಿಗೆ ಹಾಕಿದರೆ ಸಾಂಬಾರು ಸಖತ್ತಾಗಿ ರುಚಿ ಬರುತ್ತೆ. ಮತ್ತು ಮಟನ್ ಫ್ರೈಯಲ್ಲಿ ಹಾಕಿದರೆ ಟೇಸ್ಟು ಚೆನ್ನಾಗಿರಲ್ಲ. ಈ ಥರ ಇದ್ದರೆ ಸಖತ್ತಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ
ಇದಕ್ಕೂ ಮಟನ್ ಮಸಾಲ ರೆಡಿ ಮಾಡಿರೋ ಮನೆಯಲ್ಲೇ ರೆಡಿ ಮಾಡಿರೋ ಮಟನ್ ಮಸಾಲ ಮತ್ತು ಸ್ವಲ್ಪ ಖಾರ ಮತ್ತು ನಿಮಗೆ ಕೊಬ್ಬರಿ ಸಾಂಬಾರಿಗೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಕೊಬ್ಬರಿಯನ್ನು ಹಾಕ್ಕೊಳ್ಳಿ. ಈ ಕೊಬ್ಬರಿನ ಹೇಗೆ ಮಿಶ್ರಣ ಮಾಡಿದ್ದೀವಿ ಅಂದರೆ ನಾವು ಇದರಲ್ಲೇ ಕೊತ್ತಂಬರಿ ಮತ್ತು ಶುಂಠಿ ಪೇಸ್ಟು ಕೊಬ್ಬರಿನ ಎಲ್ಲ ಒಂದರಲ್ಲೇ ಮಿಕ್ಸ್ ಮಾಡಿಕೊಂಡು ಹಾಕೋತಾ ಇದ್ವಿ. ಟೊಮೆಟೊನೂ ಇದರಲ್ಲೇ ಮಿಕ್ಸ್ ಮಾಡಿದ್ದೀವಿ. ನೀವು ಬೇಕಾದ್ರೆ ಹುಣಸೆಹಣ್ಣನ್ನು ಹಾಕೋಬಹುದು. ಈಗ ನೋಡ್ತಾ ಇರ್ಬೋದು ನೀವು ನಮ್ಮ ಸಾಂಬಾರು ಗಟ್ಟಿ ಸಾಂಬಾರು ರೆಡಿಯಾಗಿದೆ. ಈ ಸಾಂಬಾರು ನಿಮಗೆ ಗಟ್ಟಿಯಾಗಿ ಬೇಕಾದರೆ ಹೀಗೆ ಇಟ್ಕೋಬೋದು. ಹಾಗೆ ನಿಮಗೆ ಎಷ್ಟು ಸಾಂಬಾರು ಬೇಕು ಅನ್ನೋದನ್ನು ಅಳತೆ ಮಾಡಿಕೊಂಡು ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು. ನಮಗೆ ಬೇಕಾಗಿರೋದು ಒಂದು 15ರಿಂದ 20 ಲೀಟ್ರ್ ಸಾಂಬಾರು ಬೇಕಾಗಿತ್ತು. ನಾವು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಇಷ್ಟೆಲ್ಲ ನೀರನ್ನು ಹಾಕ್ಕೊಂಡಾದ್ಮೇಲೆ ಸಾಂಬಾರು ಸ್ವಲ್ಪ ತಿಳಿಯಾಗಿರುತ್ತಲ್ಲ, ನಿಮಗೆ ಸಾಂಬಾರು ಸ್ವಲ್ಪ ಗಟ್ಟಿ ಆಗಬೇಕಂದ್ರೆ ಕಡಲೆ ಹಿಟ್ಟ ನೀರನ್ನು ಹಾಕ್ಕೊಳ್ಳಿ. ಕಡಲೆ ಹಿಟ್ಟ ನೀರನ್ನು ಹಾಕ್ಕೊಂಡು ಮತ್ತು ಸಾಂಬಾರು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಂದ್ರೆ ಸ್ವಲ್ಪ ಗರಂ ಮಸಾಲ ಅಂದರೆ ಕಾಟುವ ಚಿಟ್ಟನ್ನ ನೀವು ಹಾಕೋಬೋದು. ಇದರಿಂದ ಕೂಡ ಸಾಂಬಾರು ಸ್ವಲ್ಪ ಗಟ್ಟಿ ಆಗುತ್ತೆ. ಸಾಂಬಾರು ಗಟ್ಟಿಯಾಗುತ್ತೆ. ನಮ್ಮ ಸಾಂಬಾರು ರೆಡಿಯಾಗಿದೆ. ರೆಡಿಯಾಗಿರೋ ಸಾಂಬಾರ ಮೇಲೆ ನಾವು ಸ್ವಲ್ಪ ಕೊತ್ತಂಬರಿನ ಉದುರಿಸ್ಬಿಟ್ಟು ಕಳ ಕುದಿಸ್ಬಿಟ್ರೆ ರೆಡಿ. ಈಗ ನಮ್ಮ ರೆಡಿಯಾಗಿರೋ ಸಾಂಬಾರನ್ನ ಅತಿಥಿಗಳಿಗೆ ಸರ್ವ್ ಮಾಡ್ತೀವಿ. ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.